ಕೊಡಗಿನಲ್ಲಿ ಮುಂದುವರಿದ ಮಳೆ ಅವಾಂತರ, ಕಡಲ ತೀರದಲ್ಲಿ ಅಲೆಗಳ ಅಬ್ಬರ, ಡ್ಯಾಂಗಳ ಒಳಹರಿವು ಹೆಚ್ಚಳ, ರೈತರಲ್ಲಿ ಸಂತಸ. ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು. ಇದೀಗ ಐಪಿಎಸ್ ಅಧಿಕಾರಿಗಳು ಸಸ್ಪೆಂಡ್ ರಿಪೋರ್ಟ್ ರೆಡಿಯಾಗಿದ್ದು ಸಿಎಂ ಗಮನಕ್ಕೆ ತಂದು ನಾಳೆಯೊಳಗೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿದೆ. ನಿಯಮಾವಳಿ ಪ್ರಕಾರ ಐಪಿಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ 15 ದಿನದ ಒಳಗೆ ವರದಿ ಸಲ್ಲಿಸಬೇಕು. ಆದ್ರೆ ರಾಜ್ಯ ಸರ್ಕಾರ ಐಪಿಎಸ್ ಸಸ್ಪೆಂಡ್ ಬಗ್ಗೆ ಕೇಂದ್ರಕ್ಕೆ ಮಾಹಿತಿಯನ್ನಷ್ಟೇ ಕೊಟ್ಟಿದೆ. ಡಿಪಿಆರ್ನಿಂದಲೇ ಐಪಿಎಸ್ ಅಧಿಕಾರಿಗಳ ಸಸ್ಪೆಂಡ್ ವರದಿ ತಯಾರಾಗಿದ್ದು ಐಪಿಎಸ್ ಅಧಿಕಾರಿಗಳಾದ ದಯಾನಂದ್ ಶೇಖರ್, ವಿಕಾಸ್ ಕುಮಾರ್ ಸಸ್ಪೆಂಡ್ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ವರದಿಯಲ್ಲಿ ಪೊಲೀಸರ ಲೋಪವನ್ನ ಎತ್ತಿ ಹಿಡಿಯಲಾಗಿದೆ ಎನ್ನಲಾಗಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಹೊಣೆಯನ್ನ ಸರ್ಕಾರ ಪೊಲೀಸರ ತಲೆಗೆ ಕಟ್ಟಿದೆಯಂತೆ. ಜೊತೆಗೆ ಐಪಿಎಸ್ ಅಧಿಕಾರಿಗಳ ಮೇಲೆ ಕರ್ತವ್ಯ ಲೋಪದ ಚಾರ್ಜ್ ಶೀಟ್ ಹಾಕಲಿದ್ದು, ಸರ್ಕಾರದ ಸೇಫ್ ರಿಪೋರ್ಟ್ಗೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಡಿ ಅಧಿಕಾರಿಗಳು ಐಶ್ವರ್ಯ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದದ್ದು, ಅಕ್ರಮ ಹಣ ವರ್ಗಾವಣೆಯಿಂದ ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ, ಎಲ್ಲೆಲ್ಲಿ ವರ್ಗಾವಣೆ ಮಾಡಲಾಗಿದೆ, ಯಾರ್ಯಾರ ಸಂಪರ್ಕವನ್ನ ಮಾಡಿದ್ದಾರೆ ಅನ್ನೋದನ್ನ ಇಡಿ ತನಿಖೆಯನ್ನ ಮುಂದುವರೆಸಿದೆ. ಈಗಾಗಲೇ ಪ್ರಕರಣದ ತನಿಖೆ ಕೊನೆಯ ಹಂತಕ್ಕೆ ಬಂದಿದ್ದು, ಇಡಿ ಅಧಿಕಾರಿಗಳು ಆಸ್ತಿ ಮೌಲ್ಯಮಾಪನ ಮಾಡುತ್ತಾ ಇದ್ದಾರೆ. ಈ ನಡುವೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಮಾಡಿರೋದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮುಟ್ಟುಗೋಲಿನ ಬಿಸಿ ತಟ್ಟುತ್ತಾ ಕುತೂಹಲ ಮೂಡಿದೆ. ವಿಚಾರಣೆಗೆ ಹಾಜರಾಗಲು ಸೂಚಿಸಿರುವ ಇಡಿ ಅಧಿಕಾರಿಗಳು ದಾಖಲೆ, ಹಣದ ವರ್ಗಾವಣೆ ಬಗ್ಗೆ ಪರಿಶೀಲಿಸಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗ್ತಿದೆ. ಪ್ರಕರಣದಲ್ಲಿ ಬಲವಾದ ಸಾಕ್ಷ್ಯ ಸಂಗ್ರಹಿಸಿರುವ ಇಡಿ ತಂಡ ಹಣಕಾಸಿನ ವಹಿವಾಟು ನಡೆಸುತ್ತಿರುವರು ಯಾರು, ಆರೋಪಗಳ ಮೂಲಗಳನ್ನ ಇಡಿ ತಂಡ ಕೆದಕ್ತಾ ಇದೆ. ಒಂದು ವೇಳೆ ಇಡಿ ತನಿಖೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪಾತ್ರ ಇರೋದು ಗೊತ್ತಾದ್ರೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಕೊಡಗಿನಲ್ಲಿ ಮಳೆ ಕೊಂಚ ಬಿಡುವು ನೀಡಿದರೂ ಮಳೆಯ ಅವಾಂತರಗಳು ಮುಂದುವರೆದಿದೆ. ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಜಯಂಡಾಣೆ ಕಡಂಗ ಸಂಪರ್ಕ ಮಾಡುವಂತಹ ಕೆಳ ಸೇತುವೆಯ ಸಂಪರ್ಕ ಕಡಿತವಾಗಿದೆ. ಗ್ರಾಮಸ್ಥರು ಓಡಾಡುವುದಕ್ಕೆ ಪರದಾಟವನ್ನ ನಡೆಸಿದ್ದಾರೆ. ಮತ್ತೆ ಮಳೆ ಆರ್ಭಟ ಮುಂದುವರೆದರೆ ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ. ಇತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಚುರುಕು ಪಡೆದಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಗೆ ದಾಪುಗಾಲು ಇಡ್ತಾ ಇದೆ. ಕೆಆರ್ಎಸ್ ಡ್ಯಾಂಗೆ 34,092 ಕ್ಯೂಸೆಕ್ ಒಳಹರಿವು ಬಂದಿದ್ದು 115.78 ಅಡಿ ನೀರಿನ ಮಟ್ಟ ತಲುಪಿದೆ. ಕನ್ನಂಬಾಡಿ ಕಟ್ಟೆ ಭರ್ತಿಗೆ ಕೇವಲ 9 ಅಡಿಗಳಷ್ಟೇ ಬಾಕಿ ಇದೆ. ನಾನಿದೀಗ ಕೆಆರ್ಎಸ್ ಅಣೆಕಟ್ಟೆ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂತದ್ದು. ಈಗಾಗಲೇ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣವು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಇದೇ ರೀತಿಯಾದಂತಹ ಮಳೆ ಪ್ರಮಾಣ ಮತ್ತೆ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಜೂನ್ ತಿಂಗಳಿನಲ್ಲೇ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಒಂದು ವೇಳೆ ಜೂನ್ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆದ್ರೆ 45 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಭರ್ತಿಯಾದಂತಹ ಕೆಆರ್ಎಸ್ ಅಣೆಕಟ್ಟೆ ಈ ಬಾರಿ ಭರ್ತಿಯಾಗಿ ಹೊಸ ದಾಖಲೆಯನ್ನ ನಿರ್ಮಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಮಳೆ ಆರ್ಭಟ ಕಡಿಮೆಯಾಗಿದ್ರೂ ಕೂಡ ಕಡಲ ಅಬ್ಬರ ಮಾತ್ರ ಹೆಚ್ಚಾಗಿದೆ. ಕಡಲ ತೀರದಲ್ಲಿ ಬೃಹತ್ ಗಾತ್ರದ ಅಲೆಗಳು ಅಬ್ಬರಿಸುತ್ತಿವೆ. ತೀರದಲ್ಲಿ ಕಡಲ್ಕೊರೆತ ತಡೆಯಲು ಹಾಕಿದ್ದ ಕಲ್ಲುಗಳೆಲ್ಲ ಸಮುದ್ರ ಪಾಲಾಗ್ತಾ ಇದೆ. ಉಳ್ಳಾಲದ ಕಡಲ ತೀರದಲ್ಲಿ ಅಲೆಗಳ ಅಬ್ಬರಕ್ಕೆ ಉಚ್ಚಿಲದಲ್ಲಿರುವಂತಹ ಯೋಗೇಶ್ ಎಂಬುವರ ಮನೆ ಸಮುದ್ರ ಪಾಲಾಗುವ ಆತಂಕ ಎದುರಾಗಿದೆ. ಮನೆಯ ಹಿಂಭಾಗಕ್ಕೆ ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಸದ್ಯ ಕಡಲಿಗೆ ಕಲ್ಲುಗಳನ್ನು ಹಾಕುತ್ತಿದ್ದು ಅಬ್ಬರ ಮಾತ್ರ ಹೆಚ್ಚಾಗುತ್ತಲೇ ಇದೆ. ಉಳ್ಳಾಲದ ಉಚ್ಚಿಲ ಸಮೀಪದಲ್ಲಿ ನಾವಿರುವಂತದ್ದು. ಇಲ್ಲಿ ಕಡಲ ಕೊರೆತ ತಡೀಲಿಕ್ಕೆ ಬೇಕಾದಂತ ಕಲ್ಲುಗಳನ್ನ ಇಲ್ಲಿ ಹಾಕಲಾಗಿದೆ. ಆದ್ರೆ ಸಮುದ್ರದ ಅಬ್ಬರ ಹೆಚ್ಚಾಗಿರೋದ್ರಿಂದ ಈ ಕಲ್ಲುಗಳೆಲ್ಲ ಸಮುದ್ರ ಪಾಲಾಗ್ತಾ ಇದೆ. ಹೀಗಾಗಿ ಆ ಕಡಲ ತೀರದಲ್ಲಿರುವಂತಹ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿರುವಂತದ್ದು. ದೊಡ್ಡ ಪ್ರಮಾಣದಲ್ಲೇ ಈಗ ಕಡಲ್ ಕೊರೆತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಉಚ್ಚಿಲದಲ್ಲಿರುವಂತಹ ಯೋಗೀಶ್ ಎಂಬವರಿಗೆ ಸೇರಿದ ಮನೆ ಈಗ ಆತಂಕದಲ್ಲಿದೆ. ಯಾವಾಗ ಇದು ಸಮುದ್ರದ ಪಾಲಾಗುತ್ತೆ ಅನ್ನುವಂಥ ಭೀತಿ ಎದುರಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಜೊತೆಗೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ನಿಷೇಧವನ್ನು ಹೇರಲಾಗಿದೆ. 20 ದಿನ ಕಳೆದರೂ ಕೂಡ ನಾಡದೋಣಿ ಫಿಶಿಂಗ್ ಆರಂಭವಾಗಿಲ್ಲ. ಇದರಿಂದ ಕಡಲ ಮಕ್ಕಳು ಅರಬ್ಬಿ ಸಮುದ್ರದಲ್ಲಿ ತುಫಾನ್ಗಾಗಿ ಕಾಯುತ್ತಿದ್ದಾರೆ. ನದಿ ಸಮುದ್ರ ತೀರದಲ್ಲಿ ಬೋಟುಗಳನ್ನ ಇಟ್ಟು ಬಲೆ, ಟಬ್, ಐಸ್ ಶೇಖರಣೆ ಸಿದ್ಧತೆ ನಡೆಸಿದ್ದಾರೆ. ಡೀಪ್ ಸಿ, ಪರ್ಸಿನ್, ನಾಡದೋಣಿ, ತಮಿಳುನಾಡಿನ ಬೋಟ್ಗಳು ಬಂದರು ಮತ್ತು ನದಿ ಹಿನ್ನೀರಿನ ತೀರದಲ್ಲಿ ಲಂಗರು ಹಾಕಿವೆ. ನಿರಂತರವಾದ ಕಾರ್ಮೋಡ ಮುಸುಕಿದ ವಾತಾವರಣ ಮತ್ತು ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ನಾವಿವಾಗ ಇರುವಂಥ ಪ್ರದೇಶ ಕಲ್ಮಾಡಿ ಅನ್ನುವಂಥದ್ದು. ಕಲ್ಮಾಡಿಯ ಈ ಬಬ್ಬರಿಯ ಪಾದೆಯ ಕೆಳಭಾಗದಲ್ಲಿ ಆಳ ಸಮುದ್ರ ಮತ್ತು ನಾಡದೋಣಿ ಮೀನುಗಾರಿಕೆ ಮತ್ತು
ತಮಿಳುನಾಡಿನಿಂದ ಬಂದಂತಹ ಕೆಲ ಬೋಟ್ಗಳು ಇಲ್ಲಿ ಆಶ್ರಯವನ್ನು ಪಡೆದಿರುವಂಥದ್ದು. ಈ ಎಲ್ಲ ಬೋಟ್ಗಳು ಒಂದು ಡೀಪ್ ಸಿ ಫಿಶಿಂಗ್ಗೆ 3 ತಿಂಗಳು ಯಾವುದೇ ಕೂಡ ಫಿಶಿಂಗ್ ಮಾಡಲಿಕ್ಕಿಲ್ಲ, ಅವರಿಗೆ ನಿರ್ಬಂಧ ಇರುವಂಥದ್ದು. ಆದರೆ ನಾಡದೋಣಿ ಮೀನುಗಾರರು ಒಂದು ದೊಡ್ಡ ತೂಫಾನಿಗೋಸ್ಕರ ಕಾಯ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರೋ ಟಿಬಿ ಡ್ಯಾಂಗೆ 51,654 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಜಲಾಶಯದಲ್ಲಿ ಈಗ ಬರೋಬ್ಬರಿ 34.221 ಟಿಎಂಸಿ ನೀರು ಸಂಗ್ರಹವಾಗಿದೆ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಈ ಡ್ಯಾಂನಿಂದ 215 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ. ಇದರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ನಾರಾಯಣಪುರದ ಬಸವಸಾಗರ ಡ್ಯಾಂ ಒಳಹರಿವು ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿರುವ ಈ ಡ್ಯಾಂನಿಂದ ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಡ್ಯಾಂನ 25 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನೀರು ರಿಲೀಸ್ ಮಾಡಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಮನೆಗಳು ಜಲಾವೃತವಾಗುವ ಭೀತಿ ಶುರುವಾಗಿದೆ. ಮಲೆನಾಡಿನಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ನಿಲ್ಲುತ್ತಲೇ ಇಲ್ಲ. ಮೇಲಿಂದ ಮೇಲೆ ಗುಡ್ಡ ಕುಸಿಯುತ್ತಿರೋದ್ರಿಂದ ಮಲೆನಾಡಿಗರು ಆತಂಕದಲ್ಲಿ ದಿನವನ್ನ ದೂಡುತ್ತಿದ್ದಾರೆ. ಶೃಂಗೇರಿ ಕೊಪ್ಪ ಮಾರ್ಗದ ರಾಜ್ಯ ಹೆದ್ದಾರಿಯಲ್ಲೂ ಕೂಡ ಗುಡ್ಡ ಕುಸಿತವಾಗಿದ್ದು ಅಕ್ಕಪಕ್ಕದ ನಿವಾಸಿಗಳ ಮನೆ ಮೇಲೆ ಗುಡ್ಡ ಜರಿಯೋ ಆತಂಕ ಎದುರಾಗಿದೆ. ಜನವರಿಯಿಂದಲೂ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಗುಡ್ಡ ಜರಿಯುವ ಸಾಧ್ಯತೆ ಇದೆ. ಸದ್ಯ ಕುಸಿಯುತ್ತಿರೋ ಗುಡ್ಡಕ್ಕೆ ಅಧಿಕಾರಿಗಳು ಟಾರ್ಪೆಲ್ ಹಾಕಿದ್ದಾರೆ. ಕಳೆದ 1 ವಾರದಿಂದಲೂ ಚಿಕ್ಕಮಗಳೂರು ಭಾಗದಲ್ಲಿ ಈ ಅವಾಂತರ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅಮೆರಿಕಕ್ಕೆ ತೆರಳೋದಕ್ಕೆ ವೀಸಾ ನಿರಾಕರಿಸಿದ ಕೇಂದ್ರ ಸರ್ಕಾರದ ನಡೆಯನ್ನ ಪ್ರಿಯಾಂಕ್ ಖರ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಶಸ್ಸನ್ನ ಕಟ್ಟಿ ಹಾಕ್ತಿದೆ ಅಂತ ಆರೋಪಿಸಿದರು. ಕರ್ನಾಟಕದ ಆರ್ಥಿಕ ಪ್ರಗತಿಯ ಬಗ್ಗೆ ವಿವರಣೆ ಕೊಟ್ಟು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಬಂಡವಾಳ ಆಕರ್ಷಣೆಗೆ ತಮ್ಮ ಸರ್ಕಾರದ ಪ್ರಯತ್ನಗಳನ್ನು ವಿವರಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರವು ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಅಂತ ಆರೋಪಿಸಿದ್ದಾರೆ. ನಾವು ಆಟ ಆಡೋಕೆ ವಿದೇಶಗಳಿಗೆ ಹೋಗ್ತಾ ಇಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಕರ್ತವ್ಯ. ಕರ್ನಾಟಕಕ್ಕೆ ಒಳ್ಳೆಯದಾದ್ರೆ ನಮ್ಮ ದೇಶಕ್ಕೆ ತಾನೇ ಒಳ್ಳೆಯದು. ಕರ್ನಾಟಕವು ದೇಶದ ಆರ್ಥಿಕತೆಯ ಇಂಜಿನ್ ಇದ್ದಂತೆ ಅಂತ ಹೇಳಿದರು. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ರಿಜೆಕ್ಟ್ ಮಾಡಿ, ತೊಂದರೆ ಇಲ್ಲ, ಕಾರಣಗಳು ಇರಬೇಕಲ್ಲ. ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ಪ್ರಯಾಣದ ದರ ಏರಿಕೆ ಕಂಡುಬಂದಿದೆ. ಓಲಾ ಸೇರಿದಂತೆ ಕೆಲ ಅಗ್ರಿಗೇಟರ್ ಕಂಪನಿಗಳು ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇದೆ. ಪ್ರಯಾಣಿಕರಿಂದ 3 ಪಟ್ಟು ಹೆಚ್ಚು ಹಣ ಪೀಕ್ತಾ ಇದೆ. ಉದಾಹರಣೆಗೆ ಟೌನ್ ಹಾಲ್ನಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಇರುವ ಅಂತರ 2.02 ಕಿಲೋಮೀಟರ್. ನಿಯಮದ ಪ್ರಕಾರ 30 ರೂಪಾಯಿಯಿಂದ 35 ರೂಪಾಯಿ ತಗೋಬೇಕು. ಆದರೆ ಓಲಾದಲ್ಲಿ 98 ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ನಿಂದ ಶಾಂತಿನಗರಕ್ಕೆ 1.4 ಕಿಲೋಮೀಟರ್ ಅಂತರ ಇದೆ. ಆದರೆ ಓಲಾದಲ್ಲಿ ಶಾಂತಿನಗರಕ್ಕೆ 90 ರೂಪಾಯಿ ಚಾರ್ಜ್ ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ನಿಂದ ಶಿವಾನಂದ ಸರ್ಕಲ್ಗೆ 2.4 ಕಿಲೋಮೀಟರ್ ಅಂತರ ಇದೆ. 2.4 ಕಿಲೋಮೀಟರ್ಗೆ ಓಲಾ 100 ರೂಪಾಯಿ ಸುಲಿಗೆ ಮಾಡ್ತಿದೆ. ಇದೇ ರೀತಿ ಹಲವೆಡೆ ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇರೋದಾಗಿ ಆರೋಪ ಕೇಳಿಬಂದಿದೆ. ಇಲ್ಲಿ ರ್ಯಾಪಿಡೋ ಬ್ಯಾನ್ ಆಗಿದೆ. ಬ್ಯಾನ್ ಆಗಿದ್ದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಓಲಾನಲ್ಲಿ ಬುಕ್ ಮಾಡಿದರೆ 300 to 400 ಆಗ್ತಾ ಇದೆ ಮೇಡಮ್. ಈಗ ನಮಗೆ ಭಾಳ ತೊಂದರೆ ಆಗುತ್ತೆ. ಈಗ ಬೇರೆ ಕಡೆ ಊರಿಂದ ಬಂದವ್ರಿಗೆ ಇದಂತೂ ಗೊತ್ತಾಗಿಲ್ಲ. ಅದಿದ್ದರೆ ಭಾಳ ಅನುಕೂಲ ಆಗ್ತಿತ್ತು. ಇಲ್ಲಿ ಲೋಕಲ್ ಅವ್ರಿಗೂ ಅಷ್ಟೇ ಸೇಮ್ ಪ್ರಾಬ್ಲಮ್ಸ್ ಇಶ್ಯೂ ಆಗ್ತಿರ್ತದೆ. ಇವಾಗ ಇದು ರ್ಯಾಪಿಡೋ ಎಲ್ಲ ಬಂದಾದ್ಮೇಲೆ ಇವಾಗ ಓಲಾದವರು 2 ಕಿಲೋಮೀಟ್ರಿಗೆ 100 ರೂಪಾಯಿ ಎಲ್ಲ ಕೇಳ್ತಿದ್ದಾರೆ. ಅದರಿಂದ ನಮಗೆಲ್ಲ ತುಂಬ ಕಷ್ಟ ಆಗ್ತದೆ. ಆ ಕಡೆ ಊರಿಗೆಲ್ಲ ಹೋಗ್ಬೇಕಿದ್ರೆ ನಮಗೆ ಅಲ್ಲಿಂದ ನೈಟ್ ಟ್ರೈನ್ ಆದ ಕಾರಣ ನಾವು ಇದು ರ್ಯಾಪಿಡೋನೇ ಬುಕ್ ಮಾಡಬೇಕಾಗುತ್ತೆ. ಇವಾಗ ಇದು ಓಲಾದವ್ರು ಹೀಗೆ ಮಾಡಿದರೆ ನಮಗೆ ಕಷ್ಟ ಆಗುತ್ತೆ ತುಂಬ.